5 ರಾಜ್ಯಗಳಲ್ಲಿ ಅಂದರೆ ಒಂದು ಅದರಲ್ಲಿ ಯೂನಿಯನ್ ಟೆರಿಟರಿ ಚುನಾವಣೆಯ ಪ್ರಕ್ರಿಯೆಗಳು ಮುಗಿಯತಕ್ಕಂಥ ಒಂದು ಕೊನೆ ಅಂತ 29ಕ್ಕೆ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕೆಲವರ ಅದು ಭಾಳ ಅನುಭವಸ್ಥರು ತುಂಬ ರಾಜಕಾರಣದಲ್ಲಿ ಹಿರಿತನದಿಂದ ಬಂದಂಥವರು ಬಳಸಿರ್ತಕ್ಕಂಥ ಪದ ಬಳಕೆಗಳನ್ನು ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮುಂದಿನ ಯುವ ಜನಾಂಗಕ್ಕೆ ಯಾವ ಒಂದು ರೀತಿಯ ಮಾದರಿಯಾಗಿ ನಾಯಕರುಗಳು ದಾರಿ ತೋರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರೇ. ಅವರು ಮೊನ್ನೆ ತಮಿಳುನಾಡಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಬಳಸಿರ್ತಕ್ಕಂಥ ಪದ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಅವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟ ಥರ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದೇನಿದೆ, ಅದು ಕಾಂಪಿಟೇಷನ್ ಎಲ್ಲರಿಗೂ. ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ ಇದು.